ರಾಫ್ಟಿಂಗ್ ಬಂದಿದ್ದೀವಿ. ಹೆಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಯಂಗ್ ಬ್ಲಾಗರ್. ಇವತ್ತು ನಾವು ಒಂದು ಯುನೀಕ್ ಜಾಗಕ್ಕೆ ಹೋಗೋಣ ಅಂತೆಲ್ಲ ಪ್ಲಾನ್ ಹಾಕೊಂಡ್ ಬಂದ್ಬಿಟ್ಟಿದ್ದೀವಿ. ಎಲ್ಲಿಗದು? ಅಬ್ಬಿಮಠ ಫಾಲ್ಸ್. ಆ ಫಾಲ್ಸು ಇಲ್ಲಿರೋರು ಅರ್ಧ ಮುಕ್ಕಾಲು ಜನ ಗೊತ್ತಿರ್ತದೆ, ಆದರೆ ನಾವು ಅದರಲ್ಲೇ ಒಂದು ಹಿಡನ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈ ಜರ್ನಿಲಿ ನೀವು ಬನ್ನಿ ನಮ್ಮ ಜೊತೆ, ಕ್ರೇಜಿ ಆಗಿರ್ತದೆ ರೈಡು. ಓಡೋಣ, ಲೆಟ್ಸ್ ಗೋ. ಇಲ್ಲಿ ಆಲ್ಮೋಸ್ಟ್ ಲೋಕಲಲ್ಲಿರೋರಿಗೆಲ್ಲ ಈ ಸ್ಪಾಟ್ ಬಗ್ಗೆ ಗೊತ್ತು. ಅಬ್ಬಿಮಠ ಫಾಲ್ಸ್ ಅಂದರೆ ಅರ್ಧ ಮುಕ್ಕಾಲು ಜನ ಇಲ್ಲಿರೋರು ನೋಡಿರ್ತಾರೆ, ಹೋಗಿರ್ತಾರೆ. ನಾವು ಹೋಗಿರೋ ಸ್ಪಾಟಿಗೂ ಬೇಜಾನ್ ಜನ ಹೋಗಿರ್ತಾರೆ, ಆದರೆ ಹೊರಗೆಯಿಂದ ಟೂರಿಸ್ಟ್ಗಳು ಬರೋರಿಗೆ ಅದೆಲ್ಲ ಗೊತ್ತಿರಲ್ಲ. ಸೊ ಆ ಪ್ಲೇಸ್ನ, ಅದ್ರದ್ದು ಬ್ಯೂಟಿನ ನಿಮ್ಮೆಲ್ರಿಗೂ ತೋರಿಸ್ಬೇಕು ಅಂತ ತುಂಬ ಜನ ಅಲ್ಲಿಗೆ ಹೋಗಿರಲ್ಲ. ಸೊ ತೋರಿಸೋಣ ಅಂತ ಒಂದು ಪ್ಲ್ಯಾನು ಎಲ್ರಿಗೂ ಆ ಸ್ಪಾಟ್ನ. ಓ ಅಣ್ಣ, ಹೆಲ್ಮೆಟ್ ಎಲ್ಲಪ್ಪ? ಹಾಂ, 500 ರೂಪಾಯಿ ಫೈನ್ ಕಟ್ಟು. ವಿಜಯ್, ನಿನ್ ಗಾಡಿ ಫಾಸ್ಟಾ ನನ್ನ ಗಾಡಿ ಫಾಸ್ಟಾ? ಬರೀ ಇಂಥದೆಯಾ? ಬೇಡ ಬಿಡು. ನಂಗೆ ತುಂಬಾ ಜನ ಅಂದ್ರು, ಯಾಕೋ ಆಂಟಿ ಲೈನ್ ಹೊಡಿತಿದ್ದೀರೇನ್ರು? ಅಕ್ಕ ಹೋಯ್ತೈತವ್ರ ಪಾಡಿಗೆ. ಏನ್ ಹೇಳಿ, ನಾವು ಹಿಂಗೆ ಪದೇ ಪದೇ ಓಡ್ತಿರ್ತೀವಿ, ಅಲ್ಲಿ ಇಲ್ಲಿ ಹೋಗೋಣ. ನಾವು ಒಂದ್ ಕಡೆ ಸುಮ್ಮನೆ ಕೂತಿರೋದೇ ಇಲ್ಲ, ಓಡೋದೆ. ಮತ್ತೆ ಬೋರ್ ಹೊಡಿತುಂಟು, ನಡಿ ಹೋಗೋಣ. ಅಲ್ಲಿ ನಾವು ಒಂದೊಂದ್ ಕಡೆಗೆ ಹೋದ್ರೆ ಸುಮ್ಮನೆ ಹೋಗೋದಿಲ್ಲ, ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋದಾಗ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಬಿಟ್ಟು ಬರ್ತೀವಿ. ಕನ್ಸಿಸ್ಟೆನ್ಸಿ ಇರಬೇಕು, ಕಂಟಿನ್ಯೂಸ್ ವಿಡಿಯೋ ಹಾಕ್ತೀನಿ ಅಂತೆಲ್ಲ ಅಂದ್ಬಿಟ್ಟು ಲಾಸ್ಟಿಗೆ ನಾನೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಇದು ಯಾಕೆ ಇದು ನೋಡಿಲ್ಲ, R15 ಆರಿಸ್ತಾವ್ರಿ ಇವನು. ಅಣ್ಣ ABS ಇಲ್ಲ ಅಣ್ಣ, ತೋಟಕ್ಕೆ ಹೋಯ್ತೀಯ ನೀನು? ಕಂಟ್ರೋಲ್ ಮಾಡ್ದಾಗ್ರು ಸರಿ. ನಮ್ಮ ಹುಡುಗ ಸರಿ ಓಡಿಸ್ತಾವ ನೋಡಿ ಗಾಡಿ. ಓಯ್, ನನಗೆ ಹೆಂಗ ಆಗಿರ್ಬೇಡ ಹಿಂದೆ ಇಲ್ಲಿ. ಫಸ್ಟ್ ಫ್ಲೋರ್ ಅಲ್ಲಿ ಬೇರೆ ಕೂತಿದ್ಯಾ ನೀನು? ಗಾಡಿ ಆಫ್ ಮಾಡ್ಕೊಂಡ್ರೆ ನಾನು ಆಫ್ ಮಾಡ್ಕೋತೀನಿ. ನೋಡಿ ಗೈಸ್, ಇಲ್ಲೆಲ್ಲ ನೋಡಿ ಹೆಂಗೈತೆ ಅಂತ. ಗೈಸ್, ಇಲ್ಲಿಂದ ಫಾಲ್ಸ್ ಕಾಣಿಸ್ತದ ನೋಡಿ, ಅಲ್ಲಿ ಅದೇ ಅಬ್ಬಿಮಠ ಫಾಲ್ಸ್. ನಾವ್ ಇವಾಗ ಅದನ್ನ ಇಲ್ಲಿಂದ ಸುತ್ಕೊಂಡು ಹಂಗೆ ಹೋಯ್ತಿದೀವಿ. ರೋಡ್ ಸ್ವಲ್ಪ ಟಾಸ್ಕ್ ಆಗುಂಟು. ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತದೆ ಅಂತ. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ವಿಡಿಯೋಗೆ. ಆದಷ್ಟು ನಿಮ್ಮ ಕಾಂಟ್ಯಾಕ್ಟಲ್ಲಿರೋರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ಇಲ್ಲಿಂದ ಇಲ್ಲಿ ಇರೋದೇ ಒಂದು 3-4 ಮನೆ ಥರನೇ ಐತೆ. ಒಳಗೆ ತಂತಿ ಹಾಕೋರ ಇಲ್ಲ ತಾನೆ, ಒಳಗೆ ಬಿಡ್ತಾರಲ್ವಾ? ನನ್ನ ಹತ್ರ ತುಂಬ ಜನ ಕೇಳಿದ್ರು, ಎಲ್ಲಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡೇ ಮಾಡಿಲ್ಲಲ್ಲ, ಏನು ಯೂಟ್ಯೂಬ್ ಚಾನಲ್ ಏನಾಯ್ತು ನಿಂದು, ಯಾಕೋ ವಿಡಿಯೋ ಅಪ್ಲೋಡ್ ಮಾಡಲ್ಲ? ನಾನು ಆ್ಯಕ್ಚುಲಿ ವೀಡಿಯೋಸ್ ತುಂಬ ರೆಕಾರ್ಡ್ ಮಾಡ್ತಿದ್ದೆ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇರ್ತಿತ್ತಿಲ್ಲ. ಮತ್ತು ಕಂಟೆಂಟ್ಗಳು ಏನು ಹಾಕ್ಲಿ ಅಂತ ನಂಗೆ ಅರ್ಥ ಆಯ್ತಿತ್ತಿಲ್ಲ. ಏನು ಕಂಟೆಂಟ್ ಮಾಡಲಿ, ಯಾವ ಕಂಟೆಂಟ್ ಮೇಲೆ ವೀಡಿಯೋ ಮಾಡಲಿ ಅಂತ. ಅಷ್ಟಿಗೆ ಒಂದಿನ ಕೂತ್ಕೊಂಡು ನಾನೇನು ಥಿಂಕ್ ಮಾಡಿದಾಗ ನನಗೆ ಗೊತ್ತಾಯಿತು, ನಂದು ಡೈಲಿ ಲೈಫಲ್ಲೇ ತುಂಬ ಕಂಟೆಂಟ್ಗಳುಂಟು. ನಂದು ಒಂದು ಬೆಳಗ್ಗೆಯಿಂದ ಸಂಜೆ ತನಕ ಇರೋ ಸ್ಪೆಂಡ್ ಮಾಡೋ ಟೈಮಲ್ಲಿ, ಇವನ್ ನಾವು ಸುತ್ತಾಡೋದಾಗಲಿ ಅಥವಾ ನಾವೇನೋ ಒಂದು ಕೆಲಸದಲ್ಲಿ ತುಂಬ ಕಂಟೆಂಟ್ಗಳುಂಟು. ಸುಮ್ಮನೆ ನಾವು ಒಂದು ಕಂಟೆಂಟ್ ಮೇಲೆ ವೀಡಿಯೋದು ಮಾಡೋದಕ್ಕಿಂತ ನಾವಾಗಿ ಓನ್ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು. ನನಗೆ ಒಂದು ಕಡೆ ಓನ್ ಕಂಟೆಂಟ್, ನಮ್ಮದೇ ಓನ್ ಕಂಟೆಂಟ್, ಓನ್ ಐಡಿಯಾಸ್, ಅದ್ರ ಮೇಲೆ ವೀಡಿಯೋಗಳು ಮಾಡಬೇಕು. ಅವಾಗ ಕಾಪಿ ಮಾಡ್ದಂಗೆ ಆಗೋದಲ್ಲ, ಯಾರ್ದು ಕಾಪಿ ಮಾಡಬಾರ್ದಲ್ವ ನಾವು. ನಮ್ಮದು ಒಂದು ಓನ್ ಸ್ಟ್ರಾಟಜಿ, ಓನ್ ಐಡಿಯಾ. ಹೋಗ್ರಪ್ಪ ಮುಂದೆ, ನಾನು ಹಿಂದೆ ಬರ್ತೀನಿ. ಗಾಯ್ಸ್, ಸುತ್ತಮುತ್ತ ನೋಡಿ, ಇಲ್ಲಿ ಅಯ್ಯಪ್ಪ ಹೋಯ್ತಿದ್ನಲ್ಲ ಇವಾಗ. ಅಲ್ಲಿ ಮೆಲ್ಲೋಗ್ರು ಆಯ್ತು. ಗೈಸ್, ನಾವು ಹೋಯ್ತಿರೋ ಸ್ಪಾಟಿಗೆ ಅಲ್ಲಿಂದನೇ ನಾವು ಬಂದಿದ್ದರಿಂದ ಅಲ್ಲಿ ಲೆಫ್ಟ್ ತಗೊಂಡ್ರೆ ಅಲ್ಲಿ ಆ ಮನೆ ಇಂದಲ್ಲ ಆ ಸೈಡಿಂದ ಹೋಗ್ಬೋದು, ಅಲ್ಲೇ ದಾರಿ ಇದೆ. ಬಟ್ ನಮ್ಗೆ ಸ್ವಲ್ಪ ಅಡ್ವೆಂಚರಸ್ ಆಗಿ ಹೋಗ್ಬೇಕು ಅಂತ ನಮ್ಮ ಐಡಿಯಾ. ಫಾಲ್ಸ್ ಸೈಡ್ ಅಲ್ಲಿರೋ ಬಂಡೆ ಕಲ್ಲಿಂದೆಲ್ಲ ದಾಟಿ ಹೋಗ್ಬೇಕು ಅಂತ. ಇಲ್ಲಿ ಟೂರಿಸ್ಟ್ಗಳಿಗೆಲ್ಲ ಬಂದ್ರೆ ಇಲ್ಲಿ ಬರ್ತಾರೆ ನೋಡಿ, ಸಕ್ಕದಾಗೈತೆ ಇಲ್ಲಿ.
ಅಯ್ಯಪ್ಪ, ಇದು ಬರೀ ಹೊಳೆ ಅಲ್ವಾ? ಇದು ಇದ್ರಲ್ಲಿ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ಆಕ್ಚುಯಲ್ ಸ್ಪಾಟ್ ನಾನ್ ತೋರಿಸ್ತೀನಿ ಬನ್ನಿ ಮಚ್ಚ. ಅಲ್ಲಿಂದ ದಾಟ್ಬೇಕಿತ್ತ ಅಂತ. ಇವ್ ನೋಡಿ ಬಿದ್ದೋಗಕ್ಕೆ ಆಗೋನೆ. ಹೋದ್ರೆ ನೀರ್ ಪಾಲ್. ನನ್ನ ಹೆಲ್ಮೆಟೇ ನನ್ನ ಕ್ಯಾರಿ ಬ್ಯಾಗು. ಇರ್ಕ ಮಚ್ಚ, ಹೆಲ್ಮೆಟ್ ಜವಾಬ್ದಾರಿ ನಿಂದು. ಓಕೆ, ಶೂ ಬಿಚ್ಚದಾ? ಇಲ್ಲೆಲ್ಲ ಬಂದು ಬಾಟಲ್ ಎಲ್ಲ ಹಾಕಿ ಇಲ್ಲಿ ಇದೊಂದು ನೇಚರ್ ಒಂದು ಬ್ಯೂಟಿನೇ ಹಾಳು ಮಾಡ್ಬಿಡ್ತಾರೆ ಇವರು. ಪಕ್ಕದಲ್ಲಿ ಮನೆಗಳೆಲ್ಲ ಇದೆ, ಅವರೆಲ್ಲ ನೋಡಿದ್ರೆ ಬೈತಾರೆ ಇದನ್ನೆಲ್ಲ. ವೇಸ್ಟ್ ಎಲ್ಲ ಹಾಕೋದ್ ನೋಡಿದ್ರೆ ಬೈತಾರೆ. ಅವ್ರು ಬರ್ಬೇಕಾದ್ರೆ ಅಂತ ಕಿರ್ಚಾಡ್ಬೇಡಿ ಮತ್ತೆ ವೇಸ್ಟ್ ಎಲ್ಲ ಹಾಕಕ್ ಹೋಗ್ಬೇಡಿ ಅಂತ. ಕಸ ಇರ್ಕು ನಾವಿಲ್ಲಿ ಬಂದು ಸ್ವಲ್ಪ ಕಸ ಎಲ್ಲ ಇರ್ಕಿ ಒಂದು ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತಿದ್ದೆ ನೋಡಿ ನಮ್ ವಿಜಿ. ಅಯ್ಯೋ ನನ್ನ ರೈಡಿಂಗ್ ಗ್ಲೌಸ್ ಕಣದು, ಇವ್ನು ಕಚಡ ಗ್ಲೌಸ್ ಮಾಡಿಟ್ಟ ಅದನ್ನ. ಯಾರು ಈ ವಿಡಿಯೋ ನೋಡಿ ಈ ತರ ಎಲ್ಲ ಟ್ರೈ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಒಂದು ಕಲ್ಲು ತುಂಬಾ ಜಾರ್ತಿದೆ, ಇನ್ನೊಂದು ಇಲ್ಲಿ ನೀರೊಳಗೆಲ್ಲ ಗಾಜೆಲ್ಲ ಇದ್ಬಿಟ್ಟು ಅದನ್ನ ತುಂಡ್ಬಿಟ್ರೆ ಬರೀ ಕಾಲಲ್ಲಿ ಊಷ್ಟು, ಆಮೇಲೆ ಕಾಲು, ಆಮೇಲೆ ಜಾಲಿ ಹೋಗಿ ಖಾಲಿ ಆಯ್ತದೆ. ಯಾಕಂದ್ರೆ ಇವನು ಹೋದ ಜಾರ್ತಾ ನೋಡಿ, ಜಾರ್ತದೆ, ತುಂಬಾ ಜಾರ್ತದೆ. ಜಾರಿದು, ಕಾಲ್ ಜಾರಿದು. ವಾವ್ ಗೈಸ್, ಅಲ್ಲಿ ನೋಡಿ ನಾನು ಜಾರ್ ಬಿದ್ದೋದ್ರೆ ಕಷ್ಟ. ನಾವು ಇವಾಗ ಈ ತರ ಬಂದು ಈ ಸೀನರಿ ನೋಡಿ ಹೆಂಗ್ ಇದೆ ಅಂತ. ಇದೋ ಫುಲ್ ವೈದ್ಗೆ ಹೋಗ್ಬಿಟ್ಟ. ಸೊ ಗಾಯ್ಸ್, ನಾವ್ ಇವಾಗ ಸ್ಪಾಟಿಗೆ ಬಂದಿದೀವಿ ನೋಡಿ. ಇದರಿಂದಾನು ಇನ್ನೂ ಮೇಲೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಆದ್ರೆ ಸದ್ಯಕ್ಕೆ ಈ ಸೀನರಿ ಮಾತ್ರ ಸಕ್ಕತ್ತಾಗಿದೆ ನೋಡಕ್ಕೆ. ಆದ್ರೆ ಹೆವಿ ಡೇಂಜರಸ್ ನೋಡಿ, ಇದೆಲ್ಲ ಕ್ರಾಸ್ ಆಗಿ ಬಂದಿದೀವಿ ನಾವು. ಯಾಕಂದ್ರೆ ಇಷ್ಟು ಫೋರ್ಸ್ ಅಲ್ಲಿ ನೀರು ಹರಿತಿರ್ತದೆ. ನಿಮ್ಗೊಂದು ಚಾಲೆಂಜು, ಅಲ್ಲಿ ಫಾಲ್ಸ್ ಕಾಣಿಸ್ಕೊಂತ ಗೊತ್ತಾ, ಅಲ್ಲಿ ಅದ್ರ ಹಿಂದ್ಗಡೆ ಹೋಗ್ಬೇಕು. ಆ ನೀರ್ ಬೀಳ್ತಿದ್ದಲ್ಲ, ಆ ಬಂಡೆಕಲ್ ಹಿಂದ್ಗಡೆ ಗ್ಯಾಪ್ ಇರ್ತದೆ, ಅಲ್ಲಿಗೆ ಹೋಗ್ಬೇಕು. ರೆಡಿನಾ? ಚಾಲೆಂಜ್ ಆಕ್ಸೆಪ್ಟ್ ಅಣ್ಣ? ಓಕೆ. ಇವಾಗ ನಮ್ಮ ಹುಲಿ ಆ ವಾಟರ್ ಫಾಲ್ ಸೈಡಿಗೆ ಹೋಯ್ತಾನಂತೆ, ನೋಡೋಣ. ನಾವು ನೋಡಿ ಬೇಕಾದ್ರೆ. ಓಕೆ, ಲೆಟ್ಸ್ ಸಿ. ಇಲ್ಲಿಂದ ಮೇಲ್ಗಡೆ ಹೋಗಕ್ಕೆ ಇಲ್ಲಿಂದ ದಾರಿ ಇದೆ. ಬಟ್ ನಾವೇನು ಟ್ರೈ ಮಾಡೋಣ ಅಂತಿದ್ರೆ ಅಲ್ಲಿಂದ ಹೋಗ್ಬಿಟ್ಟು ಆ ಬಂಡೆಕಲ್ಲು ಉಂಟಲ್ಲ ಅದ್ರ ಮೇಲೆಯಿಂದ ಹತ್ಕೊಂಡು ಹೋಗೋಣ ಅಂತ ಪ್ಲಾನ್ ಹಾಕಿದೀವಿ. ನೋಡಿ, ನೀವು ಚೆಂಡಿ ಹೇಳ್ತಿರೋದು ನಾನು. ಚೆಂಡಿ ಕಣೋ ಹೋಯ್ತು ನೋಡಿ, ಕಾಲ್ಗೆ ಗ್ರಿಪ್ಪೆ ಎಲ್ಲ ಹೆಂಗ್ ಜಾರ್ತಿದೆ ಅಂತ. ಈಗ ಆಲ್ರೆಡಿ ಅರ್ಧ ಚೆಂಡಿ ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇಲ್ಲಿಂದ ಬಂದಿದೀವಿ ನೋಡಿ. ಒಂಥರ ಡ್ಯಾಮ್ ತರ ಇದೆ ನೋಡಿ, ಇಲ್ಲಿ ಒಂದು ಚಿಕ್ಕ ಡ್ಯಾಮ್ ತರ ಏನೋ ಕಟ್ಟಿಟ್ಟಿದೆ. ಲೈಕ್ ಓವರ್ ಫ್ಲೋ ಆಗ್ಬಾರ್ದು ಆತರ ಏನಾದ್ರು ಇರ್ಬೇಕು, ಗೊತ್ತಿಲ್ಲ. ನಾವ್ ಅಲ್ಲಿ ನಿಂತಿದ್ವಿ, ಇಲ್ಲಿ ನಥಿಂಗ್ ಬಂದಿದೀವಿ ನೋಡಿ. ದಿಸ್ ಈಸ್ ಅವರ್ ಸ್ಪಾಟ್. ಇದು ನಮ್ ಸ್ಪಾಟ್ ಗೈಸ್. ಹೆಂಗಿದೆ ನೋಡಿ, ಅಲ್ಲಿ ಸವಾಸಾಲ ಹೆಂಗೆ ಬಾ ನೋಡ್ಕೊಂಬಾ. ಇಲ್ಲಿಂದ ಏನಾದ್ರು ಜಾರ್ ಹೋಗ್ಬಿಟ್ರೆ ಸೀದಾ ಕೆಳಗೆ ಫಾಲ್ಸ್, ನೀರ್ ಬೀಳ್ತಿದೆಯಲ್ಲ ಸೀದಾ ಕೆಳಗೆ ಹೋಗ್ಬಿಡ್ತೀವಿ. ಆಮೇಲೆ ಹೇಳಿ ಪ್ರಯೋಜನ ಇಲ್ಲ ನೋಡಿ, ಇಲ್ಲಿ ಕೆಲವೊಬ್ರು ಜಾರ್ತಿದ್ದಾರೆ. ಏನ್ ಜಾಸ್ತಿ ಆಳ ಇಲ್ಲ, ಆಳನೇ ಇಲ್ಲ ಬರ. ಒಬ್ಬ ದೇವ್ರು, ಅಂತೂ ಇಂತೂ ಫೈನಲಿ ತಲುಪಿದ್ವಿ ನೋಡಿ. ಫೈನಲಿ ನಾವು ಸೇಫ್ ಆಗಿ ಮೇಲೆ ಬಂದ್ವಿ. ಹೆಂಗಿದೆ ನೋಡಿ, ಸಕ್ಕತ್ತಾಗೈತೆ. ಇನ್ನು ನಾನು ನಮ್ಮ ಬಾಯ್ಸು ನೀರ್ಗಿಳಿದು ಒಂದೆರಡು ಸಿನಿಮ್ಯಾಟಿಕ್ ಕ್ಲಿಪ್ಸ್ ಹಾಕ್ತೀನಿ ನೋಡಿ. ಗೈಸ್, ಒಂದೊಂದು ಪ್ಲೇಸ್ಗೂ ಅದರದ್ದೇ ಒಂದು ಸ್ಪೆಷಲ್ ಬ್ಯೂಟಿ ಇದೆ. ತುಂಬಾ ಜನಗಳು ಕೇರ್ಲೆಸ್ ಇಂದ
ಕೆಲವೊಂದು ಬ್ಯೂಟಿಫುಲ್ ಟೂರಿಸ್ಟ್ ಪ್ಲೇಸ್ಗಳೇ ಕ್ಲೋಸ್ ಆಯ್ತುಂಟು, ಕೆಲವೊಂದು ಬ್ಯೂಟಿಫುಲ್ ಸ್ಪಾಟ್ಗಳು ಹಾಳಾಯ್ತುಂಟು. ಸೊ ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಿರೋದು ಒಂದೇ, ನೀವು ಆದಷ್ಟು ಒಂದು ಪ್ಲೇಸಿಗೆ, ಹೊಸ ಪ್ಲೇಸಿಗೆ ಅಥವಾ ಒಂದು ಚೆನ್ನಾಗಿರೋ ನೇಚರ್ನ ವಿಸಿಟ್ ಮಾಡೋಕೆ ಹೋಗ್ತೀರಾ ಅಂದರೆ ದಯವಿಟ್ಟು ಅಲ್ಲಿದ್ದು ಒಂದು ನೀಟ್ನೆಸ್ನ ಮೇಂಟೈನ್ ಮಾಡಿ. ತುಂಬ ಜನ ವೇಸ್ಟ್ ಹಾಕಿರ್ತಾರೆ, ಅದೊಂಥರ ನಾವು ಬಿಸಾಕೋದಲ್ಲ, ಆದಷ್ಟು ಆ ನೇಚರ್ದ ಬ್ಯೂಟಿನ ಕ್ಲೆನ್ಲಿನೆಸ್ನ ಮೇಂಟೈನ್ ಮಾಡೋಕೆ ನೋಡೋಣ. ಯಾವುದೋ ಪಾತ್ರಗಳೆಲ್ಲ ಹೋಯ್ಕೊಂಡು ಏಯ್ ಇರು ಹಿಂದ್ಗಡೆ ಕೂರು. ಸಾಕು. ಸೊ ನಾವಿವಾಗ ಸ್ಪಾಟಿಂದ ರಿಟರ್ನ್ ಹೋಯ್ತಿದ್ದೀವಿ. ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ ಆಯ್ತಾ. ಆ್ಯಕ್ಚುಲಿ ಇದೆಲ್ಲ ಏನು ಅಲ್ಲ ಕೂರ್ಗಲ್ಲಿರೋ ನೇಚರು, ಕೂರ್ಗ್ದು ಬ್ಯೂಟಿ ಪ್ರಕಾರ ನಾವು ಇವಾಗ ಹೋಗಿ ಸ್ಪಾಟ್ ಏನೂ ಅಲ್ಲ. ಎಕ್ಸ್ಪ್ಲೋರ್ ಮಾಡೋಕೆ ಇನ್ನೂ ತುಂಬ ಇದೆ ಕೂರ್ಗಲ್ಲಿ. ಎಲ್ಲ ಕೂರ್ಗಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಿರೋ ಎಲ್ಲ ಪ್ಲೇಸಸ್ಗಳದ್ದು ವಿಡಿಯೋಸ್ ಆದಷ್ಟು ಬೇಗ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೂ ಏನಾದರೂ ಕೂರ್ಗಿಗೆ ಬರಬೇಕು, ಟ್ರಿಪ್ ಬರಬೇಕು ಅಂತ ಏನಾದರೂ ಇದ್ದರೆ ಸ್ವಲ್ಪ ಐಡಿಯಾಸ್, ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಗ್ತದೆ. ಸೊ ನಮ್ದು ಇವತ್ತು ರೈಡ್ ಹೆಂಗಿತ್ತು, ಹೆಂಗೆ ಸೈಡ್ ಬರಲ್ಲ. ಸೊ ಎಲ್ಲಿಂದ ಬರ್ತಾರೆ ಇವರೆಲ್ಲ. ಸೊ ಗೈಸ್ ನಾವು ವಾಪಸ್ ರೀಚ್ ಆಗಿದ್ದೀವಿ. ಸೊ ಇನ್ನೂ ತುಂಬ ಕಂಟೆಂಟ್ಸ್ ಇಂದ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ ಬಾಯ್.